ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದಿದ್ದೀವಿ. ಇದು ಎಂಟ್ರೆನ್ಸ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು 5.5 ಎಕರಲ್ಲಿ ನಿರ್ಮಿಸಲಾಗಿದ್ದು, ಇದನ್ನು ಕಡಗದ ರೀತಿಯಾಗಿ ಒಂದು ಪ್ಯಾಟ್ರನ್ ಆಗಿ ನಿರ್ಮಿಸಲಾಗಿದೆ. ಈ ರೀತಿಯಾಗಿ ಎಂಟ್ರೆನ್ಸ್ ಕಾಣಿಸ್ತಾ ಇದೆ. ಎಂಟ್ರೆನ್ಸಲ್ಲಿ ಈ ರೀತಿಯಾಗಿ ವಿಷ್ಣುವರ್ಧನ್ ಅವರ ಎಲ್ಲ ರೀತಿಯ ಫೋಟೋಗಳನ್ನು ಗ್ಯಾಲರಿ ರೀತಿ ಮಾಡಿ ಈ ರೀತಿಯಾಗಿ ಚಿತ್ರೀಕರಿಸಿ ಹಾಕಿದ್ದಾರೆ. ಪರ್ಸ್ನಲಿ ನನಗೆ ವಿಷ್ಣುವರ್ಧನ್ ಅವರು ಅಂತ ಅಂದರೆ ತುಂಬಾ ಗೌರವ, ತುಂಬಾ ಅಭಿಮಾನ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಷ್ಟೇ ವಿಷ್ಣುವರ್ಧನ್ ಅವರಂದರೆ ನಮ್ಮ ಅಪ್ಪಾಜಿ ಅವ್ರಿಗೂ ಹಾಗೆ ನಮ್ಮ ಮನೆಯಲ್ಲಿರುವ ಪ್ರತಿ ಸದಸ್ಯರಿಗೂ ತುಂಬಾ ಗೌರವ ಜಾಸ್ತಿ ಮತ್ತು ತುಂಬಾ ಅಭಿಮಾನ. ಅದು ಇವತ್ತು ನಾವು ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದು ಅವರ ದರ್ಶನ ಮಾಡ್ಕೋತಿದ್ದೀವಿ ಅಂತಂದರೆ ಅದು ನಮ್ಮ ಭಾಗ್ಯ ಅಂತಲೇ ಹೇಳ್ಕೋಬೋದು. ಈ ರೀತಿಯಾಗಿ ಗ್ಯಾಲರಿಯನ್ನು ಒಂದು ರೌಂಡ್ ರೀತಿಯಾಗಿ ಚಕ್ರದ ರೀತಿಯಾಗಿ ನಿರ್ಮಿಸಲಾಗಿದೆ. ಇದರಿಂದ ಒಳಗೆ ಬಂದಾಗ ಈ ರೀತಿಯಾಗಿ ಚಿಕ್ಕದಾಗಿ ಕೊಳವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಗೋಡೆಗಳಲ್ಲಿ ಅವರು ಮಾಡಿರುವಂತಹ ಮೊದಲನೇ ಚಲನಚಿತ್ರದಿಂದ ಹಾಗೆ ಕೊನೆಯ ಚಲನಚಿತ್ರದವರೆಗೂ ಎಲ್ಲ ಚಲನಚಿತ್ರದ ಮುಖ್ಯವಾದ ಫೋಟೋಗಳನ್ನು ಗ್ಯಾಲರಿ ರೀತಿ ನಿರ್ಮಾಣ ಮಾಡಿ ಹಾಕಿದ್ದಾರೆ. ಈ ಗ್ಯಾಲರಿ ಏನಿದೆ ಇಲ್ಲಿ 600ಕ್ಕೂ ಹೆಚ್ಚು ಫೋಟೋಗಳನ್ನು ಹಾಕಲಾಗಿದೆ. ಹಾಗೆ ಪ್ರತಿಯೊಂದು ಫೋಟೋ ಕೂಡ ಪ್ರತಿಯೊಂದು ಒಂದು ಫೋಟೋ ಫ್ರೇಮ್ ಆಗಲಿ ಒಂದೊಂದು ಸ್ಟೋರಿಯನ್ನು ಹೇಳುತ್ತೆ. ಅವರ ಮದುವೆಯಿಂದ ಹಿಡಿದು ಅವರ ಮಕ್ಕಳು ಹಾಗೆ ಫಿಲಮಲ್ಲಿ ಬರುವಂತಹ ಅವರ ಚಲನಚಿತ್ರದ ಒಂದು ದೃಶ್ಯಗಳು ಎಲ್ಲವನ್ನು ಚಿತ್ರೀಕರಿಸಿ ಈ ರೀತಿಯಾಗಿ ಅದ್ಭುತವಾಗಿ ಒಂದು ಮೆಮೊರಿ ವಾಲನ್ನು ಮಾಡಿ ಹಾಕಿದ್ದಾರೆ. ಇದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ, ತುಂಬಾ ಸಂತೋಷ ಆಗುತ್ತೆ. ಅವರನ್ನು ನಾವು ಆಗಲಿರ್ಬೋದು, ಆದರೆ ಅವರ ನೆನಪುಗಳು ಮಾತ್ರ ಯಾವಾಗಲೂ ನಮ್ಮಲ್ಲಿ ಸದಾ ಉಳಿದಿರುತ್ತೆ. ಈ ರೀತಿಯಾಗಿ ಅವರನ್ನು ನೋಡುವಾಗ ಅವರು ನಮ್ಮಲ್ಲೇ ಇದ್ದಾರೆ, ನಮ್ಮ ಜೊತೆಯೇ ಇದ್ದಾರೆ ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿ ಮೂಡೋದು ಖಂಡಿತ. ಈ ರೀತಿಯಾಗಿ ಪ್ರತಿಯೊಂದು ಫೋಟೋ ಫ್ರೇಮಲ್ಲೂ ಕೂಡ ಅವರು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಇದರಿಂದ ಒಳಗೆ ಬಂದರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಒಂದು ಸುಂದರವಾದ ವ್ಯೂ ಅಂತ ಹೇಳ್ಬೋದು. ಅಲ್ಲಿ ಕೂಡ ಅವರಿಗೆ ಇಷ್ಟವಾದ ಕಡಗದ ರೀತಿಯಾಗಿ ಕೊಳವನ್ನು ನಿರ್ಮಿಸಿ ಅದರಲ್ಲಿ ಕಡಗವನ್ನು ಪ್ರತಿಷ್ಠಾಪಿಸಿ ಅದರಿಂದ ನೋಡಿದರೆ ಅವರ ಏನು ಕೃಷ್ಣಶಿಲೆ ಏನಿದೆ ಅದು ಕಾಣುವಂತೆ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಪ್ರಶಾಂತವಾಗಿದೆ, ಹಾಗೆಯೇ ನೋಡೋಕ್ಕೆ ಕಣ್ಣು ತುಂಬಿಕೊಳ್ಳೋಕ್ಕೆ ತುಂಬಾ ಸಮಯನೂ ಸಿಗುತ್ತೆ. ಅವರ ಚಲನಚಿತ್ರಗಳಲ್ಲಿ ಬರುವಂತಹ ಫೇಮಸ್ ಆದ ಡೈಲಾಗ್ಗಳೇನಿರುತ್ತೆ ಅದನ್ನು ಈ ರೀತಿಯಾಗಿ ಗೋಡೆಗಳ ಮೇಲೆ ಹಾಕಲಾಗಿದೆ. ಇದನ್ನು ನಾವು ಇಲ್ಲಿ ಓದ್ಕೋಬೋದು. ಎಲ್ಲ ಅರ್ಥಪೂರ್ಣವಾಗಿದೆ. ಈಗ ವಿಷ್ಣುವರ್ಧನ್ ಅವರು 7 ಅಡಿ ಶಿಲೆಯಲ್ಲಿ ಕೃಷ್ಣ ಶಿಲೆಯಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ. ತುಂಬಾ ಅಭಿಮಾನಿಗಳನ್ನು ಹೊಂದಿರುವ ವಿಷ್ಣುವರ್ಧನ್ ಅವರಿಗೆ ನಮ್ಮದೊಂದು ಸಲಾಮ್ ಅಂತ ಹೇಳ್ಬೋದು. ಅಲ್ಲಿಂದ ಸೀದಾ ಈಗ ಒಳಗೆ ಬಂದರೆ ಕೊನೆಯ ಪಾರ್ಟ್ ಆಗಿ ಈ ರೀತಿಯಾಗಿ ಲಾಸ್ಟ್ ವಾಲಲ್ಲಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಫೋಟೋಗಳನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಹೊರಗಿನಿಂದ ಕೊಳ ನೋಡೋಕ್ಕೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡಿಕೊಂಡು ಈಗ ಸೀದಾ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇದು ಇವತ್ತಿನ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆದ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಪ್ಪಾಜಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.